ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜ್ ಎ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳಿದ್ರಿಗೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಚೈತನ್ಯ ಚಿಲುಮೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. 4.5 ವರ್ಷದ ಪುಟಾಣಿ ಹುಡುಗಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾಳೆ. ಅವಳೇ ಮೈಸೂರಿನ ಪ್ರಾಂಜಲಿ ರಾಜ್ ಎ. ಏನಪ್ಪ ಈ 4.5 ವರ್ಷದ ಹುಡುಗಿಯ ಸಾಧನೆ ಅನ್ನೋ ಪ್ರಶ್ನೆ ನಿಮ್ದು. ನನಗೂ ಕೂಡ ಹುಡುಗಿ ನೋಡಿದಾಗ ಬಹಳ ಚಿಕ್ಕ ಹುಡುಗಿ, ಹೆಂಗಪ್ಪ ಮಾತಾಡ್ಸೋದು, ಈಗ ಚಾಲೆಂಜ್ ಅವಳಿಗೂ ನನಗೂ ಅಂತ ಸವಾಲು. ಏನು ಈ ಹುಡುಗಿ ಸಾಧನೆ ಅಂತ ಹೇಳಿದ್ರೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಈಕೆಯ ಹೆಸರು ನಮೂದಾಗಿದೆ. ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅವರು ಈಕೆಗೆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ದಾರೆ. ಯಾಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ ಅಂತಂದ್ರೆ, ಈಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ, ಅಂದ್ರೆ ಇದು 2 ವರ್ಷ 8 ತಿಂಗಳಲ್ಲೇ ಮಾಡಿದಂತಹ ಸಾಧನೆ. 22 ಕನ್ನಡ ಗೀತೆಗಳನ್ನು, ಭಕ್ತಿಗೀತೆ ಇರ್ಬೋದು, ಚಿತ್ರಗೀತೆ ಇರ್ಬೋದು, ಹಾಗೆ ದೇಶಭಕ್ತಿ ಗೀತೆ ಇರ್ಬೋದು, ಮಕ್ಕಳ ಗೀತೆ ಇರ್ಬೋದು, ಈ ಗೀತೆಗಳನ್ನೆಲ್ಲ ಹಾಡಿ ಈ ಸಾಧನೆಯನ್ನು ನಮ್ಮ ಮೈಸೂರಿನ ಪ್ರಾಂಜಲಿ ರಾಜ್ ಎ ಸಾಧನೆ ಮಾಡಿದ್ದಾಳೆ. ಈಗ ಹುಡುಗಿನ ಮಾತಾಡಿಸ್ತೀನಿ. ಓಕೆ ಪ್ರಾಂಜಲಿ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನೀನು ಯಾವ ಊರು? ಮೈಸೂರು. ನಿಂಗೆ 4.5 ವರ್ಷನಾ? ಪುಟಾಣಿ ಇದೆಯಾ? ಈ ಪುಟಾಣಿಗೆ ಇಷ್ಟು ಸಾಧನೆ ಮಾಡ್ಬಿಟ್ಟಿದ್ಯಲ್ಲ, ಏನ್ ನೀನು ಅಚೀವ್ ಮಾಡಿದ್ಯಾ ನಿಂಗೆ ಗೊತ್ತಿದ್ಯಾ? ಗ್ರ್ಯಾಂಡ್ ಮಾಸ್ಟರ್ ಪ್ರಾಂಜಲಿ. ಚಿಕ್ಕ ವಯಸ್ಸಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರಾಂಜಲಿ ಆಗ್ಬಿಟ್ಟಿದ್ಯಾ? ವೆರಿ ಗುಡ್. ನೋಡು, ಈಗ ನಾನು ಹೇಳ್ದೆ ಏನು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಮ್ಮ ಪ್ರಾಂಜಲಿ ಹೆಸರು ಬಂದಿದೆ. 22 ಕನ್ನಡ ಗೀತೆಗಳನ್ನ ಹಾಡ್ತಾಳೆ ಅಂತ ಹೇಳಿ, ಹೌದಾ? ಈಗ ನೀ ಎಷ್ಟನೇ ಕ್ಲಾಸು? LKG ನಾ? ಎಲ್ಲಿ, ಯಾವ ಶಾಲೆ ನೀನು ಹೋಗೋದು? ಪೆಟಲ್ಸಾ? ಓಕೆ. ಎಲ್ಲಿರೋದು? JSS ಲೇಔಟಾ? ನನಗೂ ಗೊತ್ತು ನೋಡು, ನಾನು JSS ಲೇಔಟ್ ಅಲ್ಲಿ ನೋಡಿದೀನಿ ಆ ಶಾಲೆ, ಗೊತ್ತಾ? ನಿನ್ನ ಯಾರು ಕರ್ಕೊಂಡು ಹೋಗ್ತಾರೆ ಶಾಲೆಗೆ? ಕರ್ಕೊ ಬರೋದು? ಅಮ್ಮನ ಹೆಸರೇನು? ರಂಜಿತಾ. ಏನ್ ಮಾಡ್ತಾರಮ್ಮ? ಊಟ ಮಾಡ್ತಾರೆ. ಅಡಿಗೆ ಮಾಡ್ತಾರೆ? ಹೌದಾ? ಯಾರಿಗೆ ಅಡಿಗೆ ಮಾಡ್ತಾರೆ? ನಿನಗ? ನಿನಗೆ? ಓಕೆ. ನಿನ್ ಊಟ ಮಾಡಿಸ್ತಾರೆ, ನಿನ್ನ ನೋಡ್ಕೊಂತಾರೆ, ಹೌದಾ? ನೀನು ಒಬ್ಳೆ ಮಗಳ? ಅಣ್ಣ ಇದ್ದಾನ? ಏನ್ ಅಣ್ಣನ ಹೆಸರು? ಪ್ರತ್ಯೂಷ್. ಯಾವ ಶಾಲೆ ಅವನು? ಕಿವಿ ಹೋಗ್ತಾನ ಅವನು? ವೆರಿ ಗುಡ್. ಈಗ ನಿಮ್ಮ ಅಪ್ಪನ ಹೆಸರೇನು? ಅನಿಲ್ ರಾಜ್. ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಾರೆ? ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾರಾ? ಇಲ್ಲಿ ಮನೇಲಿ ಮಾಡ್ತಾರ, ಆಫೀಸಲ್ಲಿ ಮಾಡ್ತಾರ? ಬರೀ ಅದೇ ಕೆಲಸ. ನಿಮ್ ಜೊತೆ ಆಟ ಆಡಲ್ವಾ? ಏನ್ ಆಟ ಆಡ್ತಾರೆ? ಶಟಲ್ ಕಾಕು. ನೀನ್ ಶೆಟ್ಲ್ ಕಾಕ್ ಆಟ ಆಡ್ತೀಯಾ? ಶೆಟ್ಲ್ ಅಷ್ಟೇ ಇದೆಯಾ? ಸರಿ. ಆಮೇಲೆ ನೀನೇನ್ ಆಟ ಆಡ್ತೀಯಾ? ಕ್ರಿಕೆಟ್. ವೆರಿ ಗುಡ್. ಇಷ್ಟೆಲ್ಲ ಆಟಗಳು ಆಡ್ತೀಯಾ, ಹಂಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ಯಾ ಅಲ್ವಾ? ಓಕೆ. ಈಗ ಬಹಳಷ್ಟು ಕನ್ನಡ ಗೀತೆಗಳು ಆಡ್ತೀಯಾ ಅಂತ ಕೇಳಿದೀನಿ. ಯಾವ್ಯಾವ ಗೀತೆ ಹಾಡ್ತೀಯ? ಒಂಚೂರು ಕೇಳಿಸ್ಬೋದ ನನ್ಗೆ ಯಾವ್ಯಾವ ಗೀತೆ ಅಂತ ಹೇಳಿ? ಹೂವಲ್ಲಿ ಜೇನು ಕುಡಿ ಕಟ್ಟೆರೇನೋ, ನೀರಲ್ಲಿ ಮೀನು ಅಡಿ ಮುತ್ತಾಡೇನೋ, ಆ ದೈವಾಗ್ನೇನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು, ಈ ಬಾಳಲು ಬೆಳಕಾಗಿಸು, ಹೇ ಶಾರದೆ ದಯ ಪಾಲಿಸು, ಈ ಬಾಳಲು ಬೆಳಕಾಗಿಸು, ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆ ಕೂಗು ಈ ಕೇಳದಿಲ್ಲವೇನೋ, ಈ ರಾಧೆಯ ಕೂಗು ಈ ಕೇಳದಿಲ್ಲವೇನೋ, ಕೇಳಿಸದ ಕಲ್ಲು ಕಲ್ಲಿಯಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚಿರತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ, ವೈಭವರ್ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇರಿದೆ, ಕೇಳು ನೀನು ಕಡು
ಚಿನ್ಮಹಿ ಕರುನಾಡ ತಾಯಿ ಸದಾ ಚಿನ್ಮಹಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಹಿ. ಕೇಳಿದರೆ ನೀವು ಇದುವರೆಗೂ ಕೇಳಿದ್ದು ಮೈಸೂರಿನ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಾಂಜಲಿ ರಾಜ್ ಎ. ಈ ಗ್ರ್ಯಾಂಡ್ ಮಾಸ್ಟರ್ನ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಇವರಿಗೆ ಕೊಟ್ಟಿದ್ದಾಳೆ. 22 ಕನ್ನಡ ಗೀತೆಗಳನ್ನು ಹಾಡ್ತಾಳೆ ಅನ್ನುವ ಕಾರಣಕ್ಕಾಗಿ. ಹೌದಾ? ಈಗ ಅವರ ತಾಯಿಯಾದಂತಹ ರಂಜಿತಾ ML ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ರಂಜಿತಾ ಅವರೇ, ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ರಂಜಿತಾ ಅವರೇ, ನಿಮ್ಮ ಮಗಳು 4.5 ವರ್ಷದ ಹುಡುಗಿ, ಚಿಕ್ಕ ಹುಡುಗಿ, ಈ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವಳಿಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಹೌದಾ? ಹೌದು ಸರ್. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹಾ ಸರ್. ಸರ್, ಇವಳು 9 ತಿಂಗಳಿದ್ದಾಗ್ಲಿಂದಾನೇ ಹಮ್ಮಿಂಗ್ ಮಾಡ್ತಿದ್ಲು ಸರ್. ನಾನು ನಮ್ಮ ಯಜಮಾನ್ರು ನಮ್ಮಿಬ್ರು ಸುಮ್ಮನೆ ಹವ್ಯಾಸಕ್ಕೆ ಅಂತ ಹಾಡು ಹೇಳ್ತಿದ್ವಿ. ಅದನ್ನೇ ಇವಳು ಕೇಳಿಸ್ಕೊಂಡು ಇವಳು ನಮ್ಮ ಜೊತೆ ಹಮ್ಮಿಂಗ್ ಮಾಡೋಳು 9 ತಿಂಗಳಲ್ಲೇ. 1.5 ವರ್ಷಕ್ಕೆಲ್ಲ ಆಲ್ಮೋಸ್ಟ್ ಕರೋಕೆ ಹಾಕೊಂಡು ಅವಳದೇ ಒಂದು ಲಿರಿಕ್ಸ್ ಅಲ್ಲಿ ಅವಳು ಹಾಡ್ತಿದ್ಲು. ಸುಮ್ಮನೆ ಹಾಡೋಳು, ಅಂದ್ರೆ ಇನ್ನು ಮಕ್ಳಿಗೆ ಏನು ಮಾತಾಡಕ್ ಬರಲ್ಲ. ಸೊ 2.5 ವರ್ಷಕ್ಕೆ ಒಂಚೂರು ನೀಟಾಗಿ ಕನ್ನಡ ಎಲ್ಲ ಆದಷ್ಟು ಏನು ಅಷ್ಟೊಂದೇನು ತಪ್ಪು ಮಾಡ್ತಿಲ್ಲ, ಹಾಡ್ತಿದ್ಲು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಬೇರೆಯವ್ರ ತರನೇ ಈಗ ಇದು ABCD ಇಲ್ಲ ಫ್ರೂಟ್ಸ್ ಆ ತರ ನಾನು ರೆಕಾರ್ಡ್ ಮಾಡ್ಸೋಣ ಅಂತಾನೆ ಎಲ್ಲ ಅವಳಿಗೆ ತಯಾರಿ ಮಾಡಿದ್ದು. ಬಟ್ ಅನ್ನಿಸ್ತು ಇದು ಈಗ ಮಾಡ್ತಾಳೆ, ನೆಕ್ಸ್ಟ್ ಇನ್ನೊಂದು ಪಾಪು ಮಾಡ್ತದೆ. ಬಟ್ ಇವಳ್ದು ಏನ್ ಪ್ಲಸ್ ಪಾಯಿಂಟ್, ಇವಳು ಹಾಡು ಆಡ್ತಾಳೆ, ಅದು ನಮ್ಮ ಕನ್ನಡ ಸಾಂಗ್ ಆಡ್ತಾಳೆ. ಯಾಕೆ ನಾವು ಯಾರು ಇಲ್ಲಿ ತನಕ ಇಂಡಿಯಾದಲ್ಲಿ ಏಷ್ಯಾದಲ್ಲಿ ಯಾರು ಮಾಡಿಲ್ಲ, ಇವಳೇ ಮೊದಲೇ ಪಾಪು ಯಾವ್ದಾದ್ರು ಕನ್ನಡ ಹಾಡು ಹಾಡಿ ರೆಕಾರ್ಡ್ ಮಾಡಿರೋದಂದ್ರೆ ಇವಳೇ ಫಸ್ಟ್. ಸೊ ಅದೇ ನಾನು ಫಸ್ಟ್ ಏನಾದ್ರು ಮಾಡ್ಸೋಣ ಅಂದ್ಬಿಟ್ಟೆ, ನಾನು ಕನ್ನಡ ಸಾಂಗ್ಸ್ ಹಾಡ್ಸೋಣ ಅಂದ್ಬಿಟ್ಟು. ಅವಳು 2.8 years ಅಲ್ಲಿ ಆಲ್ಮೋಸ್ಟ್ ಒಂದು 50 ಸಾಂಗ್ಸೇ ಹಾಡ್ತಿದ್ಲು. ಆದ್ರೆ ಅವಳು ತುಂಬಾ ನೀಟಾಗಿ, ಫುಲ್ ನೀಟಾಗಿ ಕನ್ನಡ ಏನು ಅಷ್ಟು ತಪ್ಪು ಮಾಡದೆ ಹಾಡ್ತಿದ್ದ ಸಾಂಗ್ಸ್ ಅಂದ್ರೆ 22 ಸಾಂಗ್ಸ್. ಅದಕ್ಕೆ ನಾನು ಅವಳಿಗೆ ಕರೆಕ್ಟ್ ಆಗಿ 22 ಸಾಂಗ್ಸ್ನ ಹಾಡ್ಸೋಣ ಅಂತ ಡಿಸೈಡ್ ಮಾಡಿದ್ವಿ ಸರ್. ಓಕೆ, ಅಂದ್ರೆ ಈ ಕನಸು ನಿಮ್ಮದೇ ಆಗಿತ್ತಾ? ಹಾ ಸರ್, ನಂದೇ ಆಗಿತ್ತು ಸರ್. ಈಗಿನ ಪೇರೆಂಟ್ಸ್ ಅಲ್ಲಿ ಮಕ್ಕಳನ್ನ ಏನಾದ್ರು ಅಚೀವ್ ಮಾಡಿಸ್ಬೇಕು, ಎಲ್ಲಾ ಮಕ್ಕಳದ್ದು ಕೂಡ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ನ ಹೊರತರಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ನೀವು ಈ ಹಾಡನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಸರ್, ನನಗೆ ಅಂದ್ರೆ ಫಸ್ಟ್ ಅವಳು ಇಂಟ್ರೆಸ್ಟ್ ಇತ್ತು ಸರ್. ನಿಮ್ಗೆ ಗೊತ್ತು, ಹಾಡನ್ನ ಆಡ್ಸೋದು ಅಷ್ಟು ಈಸಿ ಇಲ್ಲ. ಒಂದು ವರ್ಡ್ ಹೇಳ್ಸೋದು ಕೂಡ ಮಕ್ಳಿಗೆ ಹೇಳ್ಕೊಡೋದು ತುಂಬಾ ಕಷ್ಟ ಇರುತ್ತೆ. ಅವಳಿಗೆ ಇಂಟ್ರೆಸ್ಟ್ ಸರ್, ನನಗೆ ಆಸೆ ಇದ್ದಿದ್ನ ಅವಳಿಗೆ ಇಂಟ್ರೆಸ್ಟ್ ನೋಡೇ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಪ್ರೆಷರ್ ಹಾಕ್ಲಿಲ್ಲ. ಸೊ ಮಗುಗೆ ಫುಲ್ ಕಾನ್ಸಂಟ್ರೇಷನ್ ಅವಳಿಗೆ ಸಾಂಗ್ ಮೇಲೆ ಇದ್ದಿದ್ರಿಂದ ನಾವು ಅವಳಿಗೆ ಊಟ ಮಾಡಿಸ್ಬೇಕಾದ್ರು ಸಾಂಗ್, ಆಟ ಆಡಿಸ್ಬೇಕಾದ್ರು ಸಾಂಗ್ ಹಾಡ್ಕೊಂಡು, ಸೊ ಈ ತರ ಬೆಳೆದಿರೋದ್ರಿಂದ ಅವಳಿಗೆ ಇಷ್ಟ ಸರ್. ಅವಳೇ ಓನ್ ಇಂಟ್ರೆಸ್ಟ್ ಇತ್ತಲ್ಲ ಅಂದ್ಬಿಟ್ಟು ನಾವು ರೆಕಾರ್ಡ್ ಮಾಡೋಣ ಅಂತ ಸರ್. ಏನು ಪ್ರೆಷರ್ ಇಲ್ಲ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗ್ಬೋದು, ನಾವೇ ದೊಡ್ಡವರಾಗಿ ಯಾರು ಮುಂದಾರು ಹಾಡು ಅಂದ್ರೆ ಎದುರ್ಕೋತೀವಿ. ಅವಳು ಇಷ್ಟ ಧೈರ್ಯವಾಗಿ ಆಡ್ತಿದ್ರೆ ಅಂದ್ರೆ ಅವಳು ಸ್ವಂತ ಇಂಟ್ರೆಸ್ಟ್ ಸರ್. ನಮ್ದೇನು ಪ್ರೆಷರ್ ಇಲ್ಲ. ನೀವೇನ್ ಮಾಡ್ತೀರಿ? ಸರ್, ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್. ಬಟ್ ಈಗ ಸದ್ಯಕ್ಕೆ ನನ್ನ ಮಗಳಿಗೋಸ್ಕರ ಈಗ ಕೆಲಸ ಬಿಟ್ಟಿದ್ದೀನಿ. ಸೊ ಈಗ ಅವಳೇ ನೋಡ್ಕೊಂಡು ಬರಲಿದ್ದೀನಿ ಸರ್. ಓಕೆ, ಮತ್ತೆ ನಿಮ್ಮ ಮನೆಯವರ? ಸರ್, ನಮ್ಮ ಯಜಮಾನ್ರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ, ಮೈಸೂರಲ್ಲಿ ಸರ್. ಅವರು ತಂದೆ ತಾಯಿ ಇಬ್ರು ಕೂಡ ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಮಾಡಿಸ್ಲಿಕ್ಕೆ ಮತ್ತೆ ಯಾವ್ದಾದ್ರು ಒಂದು ಅಚೀವ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗಿದ್ರಿ ಅಂತ ಕಾಣಿಸುತ್ತೆ. ಹೌದಾ? ಹೌದು ಸರ್. ನಿಮ್ಮ ಮನೆಯವರು ಕೂಡ ಸಪೋರ್ಟಿವ್ ಆಗಿದ್ದಾರಾ? ಹಾ ಸರ್, ಅವರು ಸಪೋರ್ಟಿವ್ ಆಗಿದ್ದಾರೆ ಸರ್. ಅವರು ಗಿಟಾರ್ ಪ್ಲೇ ಮಾಡ್ತಾರೆ. ಸೊ ನಾನು ಅವ್ರು ಗಿಟಾರ್ ಪ್ಲೇ ಮಾಡೋರು ನಾನು ಹಾಡ್ತಿದ್ದೆ. ಸೊ ನೋಡಿ ಅದೇ ಅವಳಿಗೆ ಇಷ್ಟ ಆಗಿ ಅವಳು ಕೂಡ ಅವ್ರ ಅಪ್ಪನ ಜೊತೆ, ಅವಳು ಅವ್ರ ಅಪ್ಪಂದು ತುಂಬಾ ಡ್ಯುಯೆಟ್ ಸಾಂಗ್ಸ್ ಗಳಿರುತ್ತೆ ಸರ್ ಮನೇಲಿ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಪ್ರೀತಿ ನೀನ್ ಇಲ್ಲದೆ ನಾನು ಹೇಗಿಲ್ಲ ಅಂತ ಅಪ್ಪ ಮಗಳು ಬರೀ ಹಾಡಾಡ್ತಾನೆ ಇರ್ತಾರೆ ಸರ್. ಸೊ ಚೆನ್ನಾಗಿರುತ್ತೆ ಸರ್ ನೋಡಕ್ಕೆ ಮನೇಲಿ. ಸೊ ನಾವು ಆದಷ್ಟು ಮಕ್ಳಿಗೆ ಟೈಮ್ ಕೊಡ್ತೀವಿ ಸರ್. ಟಿವಿ ಫೋನು ಸ್ವಲ್ಪ ಕಮ್ಮಿ ಮನೇಲಿ. ಅದಕ್ಕೆ ಅವರು ನಮ್ಮ ಜೊತೆ ಫ್ರೆಂಡ್ಲಿ ಆಗಿ ಇರ್ತಾರೆ ಸರ್. ಓಕೆ, ಇದು 2 ವರ್ಷ 8 ತಿಂಗಳಲ್ಲೇ ಕೂಡ ಈ ಒಂದು ಇದು ಮಾಡಿದ್ದಲ್ವಾ, ಅಚೀವ್ ಮಾಡಿದ್ದಲ್ವಾ? ಇತ್ತೀಚೆಗೆ ಈ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವಾರ್ಡ್ ಬಂದಿದೆ ಅನ್ಸುತ್ತಲ್ವಾ? ಸರ್, ಅದು ರೆಕಾರ್ಡ್ ಆಗಿ ಒಂದು 6 months ಎಲ್ಲ ಬಂದಿತ್ತು ಸರ್. ನಂಗೆ ಇವ್ರದ್ದು ಯೂನಿಕ್ ಇದೆ ಟ್ಯಾಲೆಂಟ್, ನೀವು ಓಕೆ ಏಷ್ಯಾ ಬುಕ್ ನಾವು ಬೇಕಾದ್ರೆ ಕಳಿಸ್ತೀವಿ ಅಂತ ಸೆಲೆಕ್ಟ್ ಮಾಡಿ ಬಂದಿತ್ತು ಸರ್. ಬಟ್ ನಾನು ನಮ್ದು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ನಾನು ಸರಿಯಾಗಿ ಮೇಲ್ ನೋಡಿರ್ಲಿಲ್ಲ. ಮೇ ಬಿ ನಾನು ಅದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನೋ ಮೇಲ್ ಬಂದಿದೆ ಅಂತ ನಾನು ಅಷ್ಟು ಸರಿಯಾಗಿ ನೋಡಿಲ್ಲ. ಬಟ್ ಈಗ ರೀಸೆಂಟ್ ಆಗಿ ಮತ್ತೆ ಅವ್ರ ಮೇಲ್ ಕಳಿಸ್ದಾಗ ನೋಡಿದೆ. ಸೊ ಏಷ್ಯಾದವ್ರಿಗೆ ತಳಿಸ್ಬೋದು, ಅವ್ರದ್ದು ತುಂಬಾ ಯೂನಿಕ್ ಟ್ಯಾಲೆಂಟ್. ಬಟ್ ಯಾರು ಬ್ರೇಕ್ ಮಾಡಿರಲ್ಲ ರೆಕಾರ್ಡ್ ನ, ಕಳ್ಸೋಣ ಅಂತ ಅವ್ರ ಕಡೆಯಿಂದಾನೆ ನನಗೆ ಬಂದಾಗ ನಾನು ಓಕೆ ಕಳ್ಸೋಣ ಅಂತ ಕಳಿಸಿದ್ವಿ. ಸೊ ಇಲ್ಲಿ ತನಕ ಯಾರು ಇಂಡಿಯಾದಲ್ಲಿ ಇನ್ನೂ ಅವಳದು ರೆಕಾರ್ಡ್ ಮತ್ತೆ ಯಾರು ಟ್ರೈಯೂ ಮಾಡಿಲ್ಲ. ಏಷ್ಯಾದಲ್ಲಂತೂ ಮಾಡಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಕನ್ನಡ ಸಾಂಗ್ಸ್ ಅವರು. ಸೊ ಅದಕ್ಕೆ ಏಷ್ಯಾದವ್ರು ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿ ಆಡಿದಾಳಲ್ಲ, ಅದು ತುಂಬಾನೇ ಟ್ಯಾಲೆಂಟ್ ನಾವು ನೋಡಿಲ್ಲ ಅಂತ ಅವರು ಅದಕ್ಕೆ ಇವಳಿಗೆ ಗ್ರ್ಯಾಂಡ್ ಮಾಸ್ಟರ್ ಅಂತ, ಸಿಂಗಿಂಗ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಇವಳಿಗೆ ಸರ್ ಫಸ್ಟ್ ಬಂದಿರೋದು. ಸಿಂಗಿಂಗ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಇದು ಎಷ್ಟು ವರ್ಷ ಅಂತ ಏನಾದ್ರು ಕ್ಯಾಟಗರೀಸ್ ಇದೆಯಾ, ಇಲ್ಲ ಯಾವ ವರ್ಷಕ್ಕೆ ಬೇಕಾದ್ರೆ ಹಾಡ್ಬೋದು, ಹೇಗೆ ಸರ್? ಈಗ ಏಷ್ಯಾ
ಏಷ್ಯಾ ಬುಕ್ಗೆ ಇವಳು ಹೋಗ್ಬೇಕಂದ್ರೆ ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಆಗಿದ್ರೆ ಮಾತ್ರ ಅವ್ರು ಚಿಕ್ಕ ಮಕ್ಳನ್ನ ಕಳಿಸ್ತೀವಿ ಅಂತ ಇಲ್ಲ. ನಾನು ಫಸ್ಟ್ ಏಷ್ಯಾಗೆ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದ್ದೆ ಸರ್. ಅವರು ಏಷ್ಯಾಗೆ ಚಿಕ್ಕ ಮಕ್ಕಳು ರೆಕಾರ್ಡ್ ತಗೊಳ್ಳ ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಆಗಿರ್ಬೇಕು. ಅವರು ಅವ್ರ ಕಡೆ ಇರುವಂತ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಸಬ್ಮಿಟ್ ಮಾಡ್ತಾರೆ, ನಾವು ಓಕೆ ಆದ್ರೆ ಅಲ್ಲಿ ಅಂತ ಇದ್ದಿದ್ದು ಸರ್. ಸೊ ಫಸ್ಟ್ ಅದಕ್ಕೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಒಂದು ರೆಕಾರ್ಡ್ ಮಾಡಿಸಿದ್ಮೇಲೆ ಅವರು ಏಷ್ಯಾಗೆ ಅಪ್ರೋಚ್ ಮಾಡಿ ಅವ್ರ ಹತ್ರ ಎಲ್ಲ ಏನೇನು ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಇರುತ್ತಲ್ಲ, ಸೊ ಅದರಿಂದ ಅವರು ನಾಮಿನೇಟ್ ಮಾಡಿದ್ರು ಸರ್. ತುಂಬಾ ಯೂನಿಕ್ ಟ್ಯಾಲೆಂಟ್, ಅಷ್ಟು ಚಿಕ್ಕ ಏಜ್ ಅಲ್ಲಿ ಅಷ್ಟು ಹಾಡಾಡೋದು ಸುಮ್ಮನೆ ಅಲ್ಲ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂದ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಅವರು ಕಳಿಸಿದ್ರು. ನಾವು ಕೂಡ ನಾಮಿನೇಟ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿದ್ವಿ. ಸೊ ಅದ್ರಲ್ಲಿ ಇವಳು ಸೆಲೆಕ್ಟ್ ಆಗಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವಾರ್ಡ್ ಸಿಕ್ಕಿದೆ. ಅವಳು ಮ್ಯೂಸಿಕ್ ಕಲಿತಾ ಇದ್ದಾಳ, ಕಲಿಸ್ತಾ ಇದ್ದೀರಾ? ಇಲ್ಲ ಸರ್, ಇನ್ನೂ ಏನು ಮ್ಯೂಸಿಕ್ ಕ್ಲಾಸ್ ಹಾಕಿಲ್ಲ ಸರ್. ನಾವೇ ಸುಮ್ಮನೆ ಮನೇಲಿ ಹಾಡ್ತೀವಲ್ಲ, ಸುಮ್ಮನೆ ಅವಳು ಹಾಡ್ತಾಳೆ ಸರ್. ಅದನ್ನೇ ನೋಡ್ಕೊಂಡು ಕೂಡ ಬೆಳೆದಾಳ. ಹೌದು ಸರ್. ಎಷ್ಟು ವಯಸ್ಸಿನಿಂದ ಶುರು ಮಾಡಿದ್ಲು ಅವಳು? 9 ತಿಂಗಳಿಂದಾನೇ ಹಮ್ಮಿಂಗ್ ಮಾಡ್ತಿದ್ಲು ಸರ್. ಹಾಕೊಂಡು ಸುಮ್ಮನೆ ಹಾಡ್ತಿದ್ಲು ಅವಳ ಪಾಡುಗಳೇ. 1.5 ವರ್ಷದಲ್ಲಂತೂ ತುಂಬಾ ಚೆನ್ನಾಗಿ ಆಡ್ತಿದ್ಲು. ನಮ್ಗೆ ಅರ್ಥ ಆಗೋದು ಮಕ್ಳು ಭಾಷೆ, ಅಮ್ಮಂಗೆ ಅರ್ಥ ಆಗುತ್ತೆ, ನಂಗೆ ಅರ್ಥ ಆಗ್ತು. ಪರವಾಗಿಲ್ವಲ್ಲ ಇಷ್ಟೊಂದು. ನಾವೇ ಕರೋಕೆ ಹಾಕಿದ್ರೆ ಫಸ್ಟ್ ನೋಡ್ಕೋತೀವಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಇವಳು ಇಲ್ಲಿ ಆಟ ಆಡೋಳು, ಅವ್ಳ ಪಾಡುಗಳೇ ಸ್ಟಾರ್ಟ್ ಮಾಡಿದ್ಲು ಹಾಡೋಳು. ಸೊ 2.5 ವರ್ಷಕ್ಕೆಲ್ಲ ಅವಳು 50 ಸಾಂಗ್ ಮೇಲ್ ಹಾಡ್ತಿದ್ಲು ಸರ್, ಕನ್ನಡ ಸಾಂಗ್ಸ್. ಬಟ್ ಕ್ಲಾರಿಟಿ ಇಲ್ಲ, ಬಟ್ ಲಿರಿಕ್ಸ್ ಪರವಾಗಿಲ್ಲ, ಅಷ್ಟೊಂದೇನು ಇದಾಗಿಲ್ಲ. ಬಟ್ ನಾನು ಬೇಡ, ತುಂಬಾ ರಿಸ್ಕ್ ಮಾಡೋದು ಬೇಡ ಅವಳಿಗೆ ಅಂತ ಜಸ್ಟ್ ಬರೀ 22 ಸಾಂಗ್ಸ್ ತಗೊಂಡು ಅವಳಿಗೆ ರೆಕಾರ್ಡ್ ಮಾಡಿಸಿದ್ದೆ. ಆಯ್ತು, ಈಗ ನಾನು ಪ್ರಾಂಜಲಿ ಹತ್ರ ಮಾತಾಡ್ತೀನಿ. ಪ್ರಾಂಜಲಿ, ಅಮ್ಮನ ಮಾತು ಕೇಳ್ದಾ? ಓಕೆ, ಅಮ್ಮ ನಿಂಗೆ ಹೇಳ್ಕೊಡ್ತಿದ್ರ ಸಾಂಗ್ಸ್ ಎಲ್ಲ? ಯಾಕೆ ನಿಂಗೆ ಸಾಂಗ್ಸ್ ಕಲಿಬೇಕು ಅಂತ ಅನ್ನಿಸ್ತು? ಕನ್ನಡ ಸಾಂಗೇ ಕಲಿಬೇಕು ಅಂತ ಯಾಕೆ ಅನ್ನಿಸ್ತು ಹೇಳು? ಹಿಂದಿ ಸಾಂಗು ಬೇರೆ ಸಾಂಗ್ ಕಲಿಬೋದಿತ್ತಲ್ವಾ? ಕನ್ನಡ ಅಂದ್ರೆ ಇಷ್ಟ. ಕನ್ನಡ ಅಂದ್ರೆ ಇಷ್ಟನಾ ನಿನ್ಗೆ? ಹೌದಾ, ವೆರಿ ಗುಡ್. ಅಣ್ಣ ಇದಾನಲ್ವಾ, ಅವನು ಹಾಡ್ತಾನ? ಇಲ್ಲ. ನಿಂಗೆ ಸ್ಕೂಲಲ್ಲಿ ಎಷ್ಟು ಜನ ಇದಾರೆ ಫ್ರೆಂಡ್ಸು? 4 ಜನ. 4 ಜನ ಇದಾರ. ನಿನ್ಗೆ ಏನ್ ಇಷ್ಟ ತಿನ್ನಕ್ಕೆ? ಬಿಸಿಬೇಳೆ ಬಾತ್, ಆಮೇಲೆ ಪುಳಿಯೋಗರೆ. ಸ್ಕೂಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಬರ್ತೀವಿ, ಸಂಜೆ ಆಗುತ್ತೆ ಬರೋದು? ಸ್ಕೂಲಿಗೆ ಬಿಡ್ತಾರಲ್ಲ ಅವತ್ತು ನಾನು ಹೋಗ್ತೀನಿ. ಬರೋದು ಸಂಜೆ. ಸಂಜೆ ಆಗುತ್ತೆ. ಯಾರು ಅಮ್ಮ ಕರ್ಕೊಂಡ್ ಬರ್ತಾರ, ಅಪ್ಪ ಕರ್ಕೊಂಡ್ ಬರ್ತಾರ? ಅಮ್ಮ ಕರ್ಕೊಂಡ್ ಬರ್ತಾರ. ಹೆಂಗೆ ಗಾಡಿ ಸ್ಕೂಟರ್ ಕರ್ಕೊಂಡ್ ಬರ್ತಾರ? ಓಡಿಸೋದು ಯಾರು, ನೀನಾ ನಿಮ್ಮಮ್ಮನ? ಅಮ್ಮ ಓಡಿಸ್ತಾರ. ವೆರಿ ಗುಡ್. ಸ್ಕೂಲಲ್ಲಿ ಯಾವ ಮಿಸ್ ತುಂಬಾ ಇಷ್ಟ ಆಗ್ತಾರೆ? ಮಂಜು ಮ್ಯಾಮ್. ಏನ್ ಹೇಳ್ಕೊಡ್ತಾರೆ ಮಂಜು ಮ್ಯಾಮ್? ABCD. ಹಾಡು ಹೇಳ್ಕೊಡ್ತಾರ ಯಾರಾದ್ರೂ ನಿಂಗೆ? ಸ್ಕೂಲಲ್ಲಿ ಹೇಳ್ಕೊಡ್ತಾರ? ಯಾರು? ರಮ್ಯಾ ಮ್ಯಾಮ್. ಓಕೆ, ಸ್ಕೂಲಲ್ಲಿ ಹಾಡು ಹೇಳ್ಕೊಡ್ತಾರಾ? ಓಕೆ, ಮನೇಲಿ ಯಾರು ಹೇಳ್ಕೊಡ್ತಾರ ಹಾಡು? ಅಮ್ಮ ಹೇಳ್ಕೊಡ್ತಾರ. ಕಲಿಯಕ್ಕೆ ಇಷ್ಟ ಹಾಡು ನಿಂಗೆ? ಓಕೆ, ಆಗ್ಲೇ ಒಂದ್ 4-5 ಹಾಡು ಹೇಳ್ದೆ ಅಲ್ವಾ? ಈಗ ಇನ್ನೊಂದ್ 4-5 ಹಾಡು ಹಾಡ್ತೀಯಾ? ಸೇವತಿಗೆ ಚಂದಿನಂತ ಮುತ್ತು ಕೋರಿ, ತಾಯಿ ಮಡಿನಿನಲಿ ವೀರವಿತ ಮುದ್ದು ಕೋಲಿ. ಸೇವತಿಗೆ ಚಂದಿನಂತ ಮುತ್ತು ಕೋಲಿ, ತಾಯಿ ಮಡಿನಿನಲಿ ವೀರವಿತ ಮುದ್ದು ಕೋಲಿ. ಅಮ್ಮನೆತ್ತಡೆ ಅಮೃತಾಯಿನವ ಕೋಲಿ, ಅಲ್ಲಿ ನನ್ಮೆಂದ ಬೆಳೆದು ಬಂದ ಮುದ್ದು ಕೋಲಿ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮೀನಗುತ್ತಾನೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ತುಸು ಮೆಲ್ಲ ಬೀಸು ಗಾಳಿ, ಹೀರಾಳಿ ಸುವಾಳಿ, ಈ ತಾಯಿ ಕೇಳಲಿ, ನಿದೇಲಿ ಆಡಲಿ. ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ. ದಶರಥ ನಂದನ ರಾಮ ರಾಮ ರಾಮ, ದಶಮುಖ ಮರ್ದನ ರಾಮ ರಾಮ ರಾಮ. ದಶರಥ ನಂದನ ರಾಮ ರಾಮ ರಾಮ, ದಶಮುಖ ಮರ್ದನ ರಾಮ ರಾಮ ರಾಮ. ಪಶುಪತಿ ರಂಜನ ರಾಮ ರಾಮ ರಾಮ, ಪಾಪ ವಿಮೋಚನ ರಾಮ ರಾಮ ರಾಮ. ಪಶುಪತಿ ರಂಜನ ರಾಮ ರಾಮ ರಾಮ, ಪಾಪ ವಿಮೋಚನ ರಾಮ ರಾಮ ರಾಮ. ಓಡಿ ಓಡಿ ಬಂದು ಹಣೆಗೆ ನೀಡಿ ದಿದಿಕ್ಕ 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 ಎಂದು ದೀದಿ. ಆದ್ಯಾನೆ ರಂಗ ದೀದಿ, ಆದ್ಯಾನೆ
ಅಂಜಲಿ ಹ್ಮ್ ಎಲ್ಲ ಹಾಡು ಹಾಡ್ತಾ ಇದೆಯಲ್ಲ, ಈ ಹಾಡನ್ನೆಲ್ಲ ಹಿಂಗೆ ಆಡ್ಬೇಕು ಅಂತ ಹೆಂಗ್ ಗೊತ್ತಾಯ್ತು ನಿನಗೆ? ಅಮ್ಮ ಇಟ್ಕೊತು. ಅಮ್ಮ ಹೇಳ್ಕೊಟ್ರ ಹಿಂಗೆ ರಾಗದಲ್ಲಿ ಹಾಡ್ಬೇಕು, ಹಿಂಗೆ ಇರುತ್ತೆ ಅಂತ ಹೇಳ್ಕೊಟ್ರ? ಅಷ್ಟು ಜಲ್ದಿ ಕಲ್ತ್ಕೊಬಿಟ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀನು? ಯಾಕೆ ನಿಂಗೆ ಆಡಕ್ ಇಷ್ಟನಾ? ಹೌದು. ಹೌದಾ, ಓಕೆ. ಹಾಡ್ತಾ ಹಾಡ್ತಾ ನೀನು ಈ ಸಾಧನೆ ಮಾಡಿದ್ಯಾ ಗೊತ್ತಾ ನಿನ್ಗೆ? ಸಿಂಗಿಂಗ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ತಗೊಂಡಿದ್ಯಾ ಗೊತ್ತಾ? ಗೊತ್ತು. ಯಾರು ಕೊಟ್ರು ಗ್ರ್ಯಾಂಡ್ ಮಾಸ್ಟರ್ ಗೊತ್ತಾ ನಿನ್ಗೆ? ಯಾರು ಕೊಟ್ಟಿದ್ದು? ಏಷ್ಯಾ ಬುಕ್ ಆಫ್ ರೆಕಾರ್ಡ್. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಕೊಟ್ರಾ? ಓಕೆ. ನೀನ್ ಹೋಗಿದ್ದೆ ಇಸ್ಕೊಬರಕ್ಕೆ? ಮನೆಗೆ ಕಳಿಸ್ತಾರೆ. ಮನೆಗೆ ಕಳ್ಸಿದ್ರಾ? ನೀವ್ ಹೋಗ್ಲಿಲ್ವಾ ಅಲ್ಲಿಗೆ? ನೆಕ್ಸ್ಟ್ ಟೈಮ್ ಇನ್ನೊಂದು ಅಚೀವ್ ಮಾಡಿದಾಗ ಅಲ್ಲೇ ಹೋಗಿ ತಗೊಬರ್ಬೇಕು, ಆಯ್ತಾ? ಓಕೆ. ಇಷ್ಟು ಸಾಂಗ್ಸ್ ಎಲ್ಲ ಹಾಡ್ತೀಯಲ್ವಾ ನೀನು? ಹ್ಮ್ ನಿಮ್ ಸ್ಕೂಲ್ ಹೋಗ್ತೀಯಲ್ವಾ? ಹಾ. ನೀನು ಈ ರೆಕಾರ್ಡ್ ಮಾಡಿದ್ಯ ಅಂತ ಅಂದ್ಮೇಲೆ ನಿನ್ ಫ್ರೆಂಡ್ಸ್ ಎಲ್ಲ ಇದಾರೆ ಅಂದಲ್ಲ, ಹಾ ಫ್ರೆಂಡ್ಸು, ಮೇಡಮ್, HM, ಪ್ರಿನ್ಸಿಪಲ್ ಎಲ್ಲ ಖುಷಿ ಪಟ್ರಾ? ಹಾ. ಏನಂದ್ರು? ವೆರಿ ಗುಡ್ ಪ್ರಾಂಜಲಿ. ಈಗ ನಿನ್ಗೆ ಯಾರು ಇಷ್ಟ ಆಗ್ತಾರೆ ನಿಮ್ ಮನೇಲಿ? ಅಪ್ಪ, ಅಮ್ಮ, ಅಣ್ಣ ಇದಾನಲ್ವಾ? ಯಾರು ಇಷ್ಟ ಆಗ್ತಾರೆ? ಅಪ್ಪ ಅಪ್ಪ. ಯಾಕೆ ಅಪ್ಪ ಇಷ್ಟ ಆಗ್ತಾರೆ? ಆತರಿಸ್ತಾರೆ. ಆಟ ಆಡಿಸ್ತಾರ? ಅಡಿಗೆ ಮಾಡೋದಿಲ್ಲ ಅಮ್ಮ ತಾನೆ? ಹ್ಮ್ ಪುಳಿಯೋಗರೆ, ಬಿಸಿಬೇಳೆ ಬಾತು ಇವೆಲ್ಲ ಮಾಡೋದು ಯಾರು? ನಿಮ್ಮ ಅಪ್ಪನ ಅಮ್ಮನ? ಅಮ್ಮ ಮತ್ ತಿನ್ಸೋದು ಯಾರು ನಿನ್ಗೆ? ಅಮ್ಮ ನಿನ್ನ ನೋಡ್ಕೊಳ್ಳೋದು ಯಾರು ಮನೇಲಿ? ಅಮ್ಮ ಅಮ್ಮ. ಅಪ್ಪ ಇಷ್ಟ. ಯಾಕಂಗೆ? ಕರೆಕ್ಟಾಗಿ ಲಾಸ್ಟ್ ಟೈಮ್ ಹೇಳ್ಬಿಡು, ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಮ್ಮ ಅಮ್ಮ. ಚೇಂಜ್ ಮಾಡ್ಬಿಟ್ಟೆ. ಇನ್ನು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಆಸೆ ಇದೆಯಾ? ಈಗ 22 ಸಾಂಗ್ಸ್ ಆಡಿದ್ಯಾ ಅಲ್ವಾ? ಇನ್ನು ಬೇಕಾದಷ್ಟು ಆಡ್ಬೇಕು ಅಂತ ಆಸೆ ಇದೆಯಾ? ಇಲ್ಲ. ಸಾಕ 22? ಇನ್ನು ಕಲಿಯಲ್ವಾ ನೀನು? ಕಲಿತೀನಿ. ಇನ್ನು ಕಲಿತೀಯ ಅಲ್ವಾ? ಇನ್ ನೆಕ್ಸ್ಟ್ ಇನ್ನೊಂದು 10-15 ದಿನ ಜಾಸ್ತಿ ಆಡಿದ್ರೆ 50 ಸಾಂಗ್ಸ್ ಆಡ್ಬೋದು ನೀನು, ಹೌದಾ ಹೌದು. ಅಲ್ವಾ? ಇನ್ನೊಂದು ರೆಕಾರ್ಡ್ ಮಾಡ್ಬೋದು, ಹೌದಾ? ಹೌದು. ಓಕೆ. ಹಿಂಗೆ ರೆಕಾರ್ಡ್ ಮಾಡ್ತಿರೋ, ಆಯ್ತಾ? ಅಮ್ಮನ ಹತ್ರ ಮಾತಾಡಿಸ್ತೀನಿ, ಸರಿನಾ? ರಂಜಿತ್ ಅವ್ರಿಗೆ ಕೇಳಿದ್ರಿ ಮಗಳ ಮಾತುಗಳು ಮತ್ತೆ ಅವಳು ಹಾಡಿದ್ದ ಗೀತೆಗಳು ಹೆಂಗಿದೆ? ಆ ಹಾಡನ್ನ ಹಂಗೆ ಆಡುವಂತಹ ಪ್ರಯತ್ನ ಅಂತ ಖಂಡಿತ ಮಾಡ್ತಾ ಇದ್ದಾಳೆ ಅವಳು. ಸ್ಪಷ್ಟತೆ ಆಗಿರ್ಬೋದು, ಆ ರಾಗ ತಾಳ ಆಗಿರ್ಬೋದು, ಇದೆಲ್ಲ ಹೇಗೆ ಆಕೆಗೆ ಮನವರಿಕೆ ಆಯ್ತು? ಹಿಂಗೆ ಹಾಡಬೇಕು, ಇಷ್ಟೇ ರಾಗದಲ್ಲಿ ಹಾಡಬೇಕು, ಇಷ್ಟೇ ಲೆವೆಲಲ್ಲಿ ಆಡಬೇಕು ಅನ್ನೋದು ಹೆಂಗೆ? ಸರ್ ನೀವೀಗ ಒಂದ್ ಹಾಡ್ ಹಾಕಿದ ತಕ್ಷಣ ಅವಳಾಗ್ಲೇ ಹಮ್ಮಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಒಂದು ಯಾವುದೇ ಗೀತೆ ಆದ್ರೂ ಯಾವ್ದೇ ಈಗ್ಲೂ ಬೇಕಾದ್ರೆ ನೀವು ಹಿಂದಿನೂ ಹಾಡ್ತಾಳೆ ಅವಳು, ತಮಿಳು ಹಾಡ್ತಾಳೆ, ತೆಲುಗು ಹಾಡ್ತಾಳೆ, ಮನೇಲಿ ನಾವ್ ಯಾವ ಸಾಂಗ್ ಮಾಡ್ತೀವಿ ಎಲ್ಲಾನು ಹಾಡ್ತಾಳೆ. ಓಕೆ. ನಾನೇನ್ ಅವಳಿಗೆ ರಾಗ ತಾಳ ನಾನು ಏನು ಹೇಳ್ಕೊಡಲ್ಲ ಸರ್. ನನ್ ಕೆಲ್ಸ ಏನಿದ್ರೊಳಗೆ ಕನ್ನಡ ಲಿರಿಕ್ಸ್ ಕರೆಕ್ಟ್ ಮಾಡೋದಷ್ಟೇ ನನ್ ಕೆಲ್ಸ. ಒಂದ್ ಹಾಡ್ ಹಾಕ್ಬಿಟ್ಬಿಟ್ರೆ ಮುಗೀತು. ಫುಲ್ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿ ಎಲ್ಲ ಅವಳೇ ಕಲ್ಸ್ಬಿಟ್ಟಿರ್ತಾಳೆ. ಅದ್ರಲ್ಲೂ ಅರ್ಧಕ್ಕರ್ಧ ಲಿರಿಕ್ಸ್ ಅವಳೇ ಕಲ್ಸ್ಬಿಟ್ಟಿರ್ತಾಳೆ ಸರ್. ನನ್ ಕೆಲ್ಸ ಅದು ಪದ ಕರೆಕ್ಟ್ ಆಗಿ ಹಾಡ್ತಿದ್ದಾಳ ನೋಡೋದು. ಬರೀ ಲಿರಿಕ್ಸ್ ಹೇಳ್ಕೊಡೋದು ಅಷ್ಟೇ ಸರ್ ನನ್ ಕೆಲಸ. ಮಿಕ್ಕಿದೆಲ್ಲ ಅವಳೇ ಮಾಡ್ತಾಳೆ. ಈಗ ಮೊನ್ನೆ ಒಂದ್ ಸಾಂಗ್ ಹಾಕಿದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ. ಅದೇನ್ ಹೇಳ್ಕೊಡೋದು. ಎಷ್ಟು ದಿನ ಬೇಕಾಗುತ್ತೆ? ಈಗ ಒಂದ್ ಸಾಂಗ್ ಅಂತೇಳಿ ಯಾವ್ದಾದ್ರು ಒಂದ್ ಸಾಂಗ್ ನಾವು ಪ್ಲೇ ಮಾಡ್ತೀವಿ, ಹಾ ಆ ಸಾಂಗ್ ಕಲೀಲಿಕ್ಕೆ ಒಂದ್ ದಿನ ಬೇಕಾ ಜಾಸ್ತಿ ದಿನ ಬೇಕಾ? ಇಲ್ಲ ಸರ್, ಅವಳಿಗೆ 2-3 hours ಸಾಕು. ಅಷ್ಟೇ ಸಾಕು? ಅಷ್ಟೇ ಸಾಕು ಸರ್. ಹಾಡ್ತಾ ಹೋಗ್ತಾಳ? ಹಾಡ್ತಾ ಹೋಗ್ತಾಳೆ ಸರ್. ಓಕೆ. ನೆಕ್ಸ್ಟ್ ಹಾಡ್ ಹೋಗ್ತೀರಲ್ಲ ಅದೇ ಹಾಡನ್ನ ಪ್ರಾಕ್ಟೀಸ್ ಮಾಡಿಸ್ತೀರಾ? ಇಲ್ಲ ಸರ್, ನಾನು ಅಂದ್ರೆ ನೋಡ್ತೀನಿ ಅವಳಿಗೆ ಮಕ್ಳು ಹಾಡೋ ಸಾಂಗ್ಸ್ ಆದ್ರೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಅವಳಿಗೆ ಸ್ವಲ್ಪ ಈಗ ರಾಕ್ ಸಾಂಗ್ಸ್ ಎಲ್ಲ ಇಷ್ಟ. ಈಗ ಬರ್ತಾ ಬರ್ತಾ ದೊಡ್ಡವಳಾಗ್ತಾ. ಬಟ್ ಮೊದಲೆಲ್ಲ ದೇವ್ರ ಸಾಂಗು, ಕನ್ನಡ ಸಾಂಗ್ಸ್ ಎಲ್ಲ ಕೇಳ್ತಿದ್ಲು. ಬಟ್ ಅವಳಿಗೆ ಇಷ್ಟ ಆಗ್ಬಿಟ್ರೆ ಹಾಡಿಸ್ತೀನಿ ಸರ್. ನಾನು ಅವಳು ಸರ್ಕೊ ಸುಮ್ನೆ ಹಾಡೋದು. ಬಟ್ ಅದೇನ್ ರೆಕಾರ್ಡ್ ಮಾಡ್ಸಲ್ಲ, ಸುಮ್ನೆ ಹಾಡ್ತೀವಿ ಅಷ್ಟೇ ಸರ್. ಓಕೆ. ಈ ಬುಕ್ ಆಫ್ ರೆಕಾರ್ಡ್ಸ್ ಗಳೆಲ್ಲ ನೀವೇನು ಹೆಸರು ನಮೂದು ಮಾಡಿದ್ದಾರೆ ಎಲ್ಲ, ಅದರಿಂದ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾಳಲ್ಲ, ಅದು ಹೇಗೆ? ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಕೊಡ್ಬೋದಾ? ಹಾ ಸರ್. ಅಂದ್ರೆ ಇಂತಿಂತ ರೆಕಾರ್ಡ್ ಮಾಡಬಹುದು ಅನ್ನೋ ಕಲ್ಪನೆನೇ ಇರಲ್ಲ. ಈ ತರದಲ್ಲೂ ರೆಕಾರ್ಡ್ ಮಾಡ್ಬೋದಾ? ಆಮೇಲೆ ಇನ್ನು ಬಹಳಷ್ಟು ಜನ ಬೇರೆ ಬೇರೆ ರೀತಿಯೆಲ್ಲ ರೆಕಾರ್ಡ್ ಮಾಡ್ತಾರೆ. ಅದು ಹೇಗೆ? ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ತಿಳ್ಕೊಳ್ಳೋದು ಹೇಗೆ? ಯಾಕೆಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ಬಹಳಷ್ಟು ಪೇರೆಂಟ್ಸ್ ಕೂಡ ಅವ್ರು ಕೂಡ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ. ಆ ಮಕ್ಕಳಲ್ಲಿ ಟ್ಯಾಲೆಂಟ್ ಇರುತ್ತೆ, ಅದು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಅಪ್ರೋಚ್ ಮಾಡೋದು ಹೇಗೆ, ಇದನ್ನ ಹೇಗೆ ನಾವು ಆಯ್ಕೆ ಮಾಡ್ಕೊಳ್ಳೋದು, ಅದನ್ನ ಹೇಗೆ ಸೆಲೆಕ್ಟ್ ಮಾಡಿ ಕಳಿಸೋದು, ಕಾಂಟ್ಯಾಕ್ಟ್ ಮಾಡೋದು ಯಾರನ್ನ, ಅದ್ರ ಬಗ್ಗೆ ಹೇಳ್ತೀರಾ? ತುಂಬಾನೇ ಈಸಿ ಸರ್. ಈಗ ಮೊದ್ಲಿಗಿಂತ ಈಗ ಟೆಕ್ನಾಲಜಿ ಇದಾಗಿರೋದ್ರಿಂದ ಈಗೆಲ್ಲ ವಾಟ್ಸ್ಆಪ್ ಅಲ್ಲೇನೆ ನಾವು ಕಾನ್ವರ್ಸೇಷನ್ ಮಾಡ್ಬೋದು. ಸೊ ಗೂಗಲ್ ಅಲ್ಲಿ ಹೋಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಸರ್ಚ್ ಅಂತ ಬರುತ್ತೆ. ನಿಮ್ಮ ಮಗು ಯಾವ್ದ್ರಲ್ಲಿ ಈಗ ಸಿಂಗಿಂಗ್ ಅಲ್ಲಿ ಇದ್ರೆ ಸಿಂಗಿಂಗ್ ಅಂತ ಹೇಳಿದ್ರೆ ಒಬ್ಬಳ ಹೆಸರೇ ಬರೋದು. ಇನ್ ಬೇರೆ ಈಗೆಲ್ಲ ಜಾಸ್ತಿ ಮಕ್ಳಿಗೆ ಅವರು ಫ್ರೂಟ್ಸ್, ವೆಜಿಟೇಬಲ್ಸ್ ಅದೇ ತುಂಬಾ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡಿಸಿದ್ರೆ. ಈಗ ಹೆಂಗ್ ಮಾಡಿಸಿದ್ರೆ ಅಂದ್ರೆ 1 second 2 seconds ಆ ತರ ಮಾಡಿಸಿದ್ರಿಂದ ತುಂಬಾ ಕಾಂಪಿಟೇಷನ್ ಆ ರೆಕಾರ್ಡ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ನಮ್ಮ ಪೇರೆಂಟ್ಸ್ ಹೇಳೋದು ಇಷ್ಟೇ, ಮಕ್ಳಿಗೆ ಅವ್ರದ್ದೇನು ಪ್ಲಸ್ ಪಾಯಿಂಟ್ ನೋಡಿ ಆ ರೆಕಾರ್ಡ್ ಅಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಹೋಗಿ ಅವ್ರು ಏನು ಮಕ್ಳು ಈಗ ನನ್ನ ಮಗಳು ಸಿಂಗಿಂಗ್ ಅಲ್ಲಿ, ನಾನು ಸಿಂಗಿಂಗ್ ಅಂತ ಹೊಡೆದೆ, ಸಿಂಗಿಂಗ್ ರಿಲೇಟೆಡ್ ಯಾವ್ದು ರೆಕಾರ್ಡ್ ಇರಲಿಲ್ಲ. ಇದ್ದಿದ್ದು ಒಂದು ರೆಕಾರ್ಡ್ ಏನಂದ್ರೆ ಅವ್ರು ತುಂಬಾ ದೊಡ್ಡವರು, ಅವರು ಆರ್ಕೆಸ್ಟ್ರಾದಲ್ಲಿ ಹಾಡಿರೋ ಒಂದು ರೆಕಾರ್ಡ್ ಇತ್ತಷ್ಟೇ. ಸೊ ಅವ್ರು ಕನ್ನಡ ಸಾಂಗ್ಸ್ ಎಲ್ಲ ಮಾಮೂಲಿ ಆರ್ಕೆಸ್ಟ್ರಾ ಹಾಡಿರೋ ರೆಕಾರ್ಡ್ ಒಂದೇ ಇತ್ತು. ಅದ್ ಬಿಟ್ರೆ ಈಗ ಇವಳದೆ ಸಿಂಗಿಂಗ್ ಕನ್ನಡ ಸಾಂಗ್ಸ್ ಅಂದ್ರೆ ಅವಳು ಒಬ್ಬಳದೇ ಬರೋದು. ಸೊ ಆತರ ಅವ್ರ ಮಗ್ಳಿಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಸರ್ಚ್ ಮಾಡೋರು ತಿಳ್ಕೊಬೇಕು. ತಿಳ್ಕೊಂಡಾಗ ಅಲ್ಲಿ ಬರುತ್ತೆ, ಬೇರೆ ಮಕ್ಳು ಏನಾದ್ರು ಮಾಡಿದ್ರೆ ಅದು ಇನ್ಫಾರ್ಮೇಶನ್ ಬರುತ್ತೆ. ಸೊ ಎಷ್ಟು
ಸೆಕೆಂಡ್ಸ್ ಎಷ್ಟು ಏನು ಅಂತೆಲ್ಲ ತಿಳ್ಕೊಂಡು ಅವ್ರ ಮಕ್ಕಳಿಗೆ ಅದಕ್ಕಿಂತ ಕಮ್ಮಿ ಮಾಡಿ ಅಲ್ಲೇ ಸರ್ ನೀವು ಅದು ವೆಬ್ಸೈಟ್ ಓಪನ್ ಮಾಡ್ತಿದ್ದಂಗೆ ಅವರೇ ಅಲ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಬರುತ್ತೆ, ಡೈರೆಕ್ಟ್ ಅದು ಕ್ಲಿಕ್ ಮಾಡ್ತಿದ್ದಂಗೆ ವಾಟ್ಸ್ಆಪ್ ಹೋಗುತ್ತೆ. ಸೊ ಅಲ್ಲೇ ಅವ್ರು ಕೇಳ್ತಾರೆ ಏನು ಎತ್ತು ಇನ್ಫಾರ್ಮೇಶನ್ ನಿಮ್ಮ ಮಗು ಏನು ಹೇಳಿ ಅಂತ. ಆಮೇಲೆ ಅವ್ರ ಕಡೆಯಿಂದಾನೆ ನಿಮ್ಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ಈಗ ನಮ್ಮ ಮಗಳದ್ದು ಈ ತರ ಇದೆ ಅಂದಾಗ ಅವಾಗ ಹೇಳ್ತಾರೆ ಫಸ್ಟ್ ಪ್ರೂಫ್ಗೆ ಈಗ ಕನ್ನಡ ಸಾಂಗ್ಸ್ ಆಡಿಸ್ತಾರೆ. ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಫಸ್ಟ್ ಅವರು ಇವ್ಳು ಹಾಡಿರ್ ಒಂದ್ ಸ್ವಲ್ಪ ಸಾಂಗ್ಸ್ ಕಳಿಸ್ಕೊಡಿ, ಆಮೇಲಿಂದ ಲಿರಿಕ್ಸ್ ಎಲ್ಲ ನೀಟಾಗಿ ನಮ್ಗೆ ಮಾಮೂಲಿ ಎಕ್ಸೆಲ್ ಶೀಟ್ ಎಲ್ಲ ನೀಟಾಗಿ ಲಿರಿಕ್ಸ್ ಹಾಕಿ ಯಾವ್ಯಾವ ಸಾಂಗ್ ಏನಾಗ್ತದೆ ಎಲ್ಲ ಕಳ್ಸ್ಕೊಡಿ ಅಂತೆಲ್ಲ ಇನ್ಫಾರ್ಮೇಶನ್ ಕೇಳಿದ್ರು. ಫಸ್ಟ್ ಎಲ್ಲ ಕಳ್ಸ್ಕೊಟ್ಟು ಇವ್ಳು ಹಾಡಿದ ಒಂದ್ 2-3 ಸಾಂಗ್ ಅವ್ರು ಇಷ್ಟ ಆಗಿ ಆಮೇಲೆ ಲೈವ್ ಅಲ್ಲಿ ಬಂದು ಕಂಟಿನ್ಯೂಸ್ ಆಗಿ ನಾವು ಹಾಡಿಸಿ ಈ ತರ ನಮ್ ರೆಕಾರ್ಡ್ ಆಯ್ತು. ಈಗ ಸರ್ ಇನ್ನೂ ರೆಕಾರ್ಡಿಂಗ್ ಏನಿಲ್ಲ ಸರ್, ಸ್ಟಾರ್ಟಿಂಗ್ ರೆಕಾರ್ಡಿಂಗ್ ಗೆ ಏನು ಖರ್ಚಾಗಲ್ಲ ಸರ್, ರೆಕಾರ್ಡಿಂಗ್ ಗೆ ಯಾವ್ದೇ ತರ ದುಡ್ಡಿಲ್ಲ. ಸೊ ಅದು ರೆಕಾರ್ಡ್ ಸೊ ಅವ್ರದ್ದು ಮೇಲಲ್ಲಿ ಕನ್ಫರ್ಮೇಶನ್ ಬರುತ್ತೆ, ಎಲ್ಲ ಬರುತ್ತೆ. ಆ ಕನ್ಫರ್ಮೇಶನ್ ಕೂಡ ಇಟ್ಕೋಬಹುದು, ಅದಕ್ಕೇನು ಯಾವ್ದೇ ತರದ ದುಡ್ಡು ಕೊಡಂಗಿಲ್ಲ. ನಿಮ್ಗೆ ಮೆಡಲ್ ಬೇಕು, ಸರ್ಟಿಫಿಕೇಟ್ ಬೇಕು ಅಂದ್ರೆ ಅವರು ಎಷ್ಟು ಅವ್ರದ್ದು ಈಗ ರೀಸೆಂಟ್ ಆಗಿ ಎಷ್ಟು ಪ್ರೈಸ್ ಇರುತ್ತೆ ಅದು ಹೇಳ್ತಾರೆ, ಅದ್ ಕೊಟ್ರೆ ಮೆಡಲ್ ಇದನ್ನ ಅವರು ನಮ್ಗೆ ಕೊರಿಯರ್ ಮುಖಾಂತರ ಕಳ್ಸ್ಕೊಡ್ತಾರೆ. ಬೇಕಾದ್ರೆ ಇದನ್ನ ಅವ್ರು ಕೊರಿಯರ್ ಅಲ್ಲೂ ಕಳ್ಸಲ್ಲ ಸರ್, ಬೇಕಾದ್ರೆ ನಮ್ನ ಅಲ್ಲೇ ಯಾವ್ದು ಫರೀದಾಬಾದ್ ಸಮಥಿಂಗ್ ಅವ್ರದ್ದು ಯಾವ್ದು ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿಗೆ ಬನ್ನಿ ಅಂತಾನು ಕೂಡ ಕರೆದ್ರು ಸರ್. ನಾವಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ತರ್ಸ್ಕೊಂಡ್ವಿ ಸರ್. ಬೇಕಾದ್ರೆ ಅವರೇ ಅಲ್ಲೇ ಕರೆದು ಅವ್ರದೇ ಏನ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲೇ ಕರೆದು ಅಲ್ಲೇ ಕೂಡ ಮೆಡಲ್ ಹಾಕಿ ಆಲ್ಮೋಸ್ಟ್ ಇವಳು ಹಿಂದಿ ಚಾನೆಲ್ ಅಲ್ಲೆಲ್ಲ ಬಂದಿದ್ಲು ಸರ್. ನಮ್ಗೆ ಅವಾಗ ಗೊತ್ತಾಗ್ಲಿಲ್ಲ ನಮ್ಗೆ ಹೇಗೆ ಅಪ್ರೋಚ್ ಮಾಡೋದು ಎಲ್ಲಾ ಕಡೆ ಅಂತ. ಸೊ ಅವಳು ಆಗ್ಲೇ 2 years 8 months ಅಲ್ಲಿ ಹಿಂದಿ ಚಾನೆಲ್ ಎಲ್ಲ ಅವರೇ ಟೆಲಿಕಾಸ್ಟ್ ಎಲ್ಲ ಮಾಡಿದ್ರು ರೆಕಾರ್ಡ್. ಬೇಕಾದ್ರೆ ಅಲ್ಲೇ ಹೋಗಿ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು ಸರ್. ಬೇಡ ನಮ್ಗೆ ಅಷ್ಟು ದೂರ ಬರಕ್ಕಾಗಲ್ಲ ಅಂದ್ರೆ ಅವರೇ ನಮ್ಗೆ ಕೊರಿಯರ್ ಅಲ್ಲಿ ಕಳ್ಸ್ಕೊಡ್ತಾರೆ. ಸ್ವಲ್ಪ ಹುಡುಕುವಂತದ್ದು ಕೆಲಸ ಮಾಡ್ಬೇಕು. ಹೌದು ಸರ್. ಆಮೇಲೆ ಅಂದ್ರೆ ನಿಮ್ಗೆಲ್ಲ ಮಾಹಿತಿ ಕೂಡ ಅಲ್ಲೇ ಸಿಕ್ಬಿಡುತ್ತೆ. ಎಲ್ಲ ಸಿಕ್ಬಿಡುತ್ತೆ ಸರ್. ಓಕೆ, ಟೆಕ್ನಾಲಜಿ ಬಹಳ ಮುಂದುವರೆದ್ರಿಂದ ಹೌದು ಸರ್. ಎಲ್ರಿಗೂ ಸಿಗುವಂತದ್ದೇ. ಹೌದು ಸರ್. ಕೆಲವರು ಮಾತ್ರ ಸಿಗುತ್ತೆ, ಕೆಲವರು ಮಾತ್ರ ಈಗ ಸಿಗಲ್ಲ. ತುಂಬಾ ರೆಕಾರ್ಡಿಂಗ್ಸ್ ಜಾಸ್ತಿ ಆಗಿದೆ ಸರ್. ಬೇಕಾದ್ರೆ ಫಸ್ಟ್ ನನ್ ಮಗಳು ಮಾಡಿದಾಗ ಓಪನ್ ಮಾಡಿದ್ರೆ 1-2 ಮಕ್ಳುಗಳು ನೋಡ್ತಿದ್ದೆ. ಈಗ ರೀಸೆಂಟ್ ಆಗಿ ಓಪನ್ ಮಾಡಿದ್ರೆ ಬರೀ ಮಕ್ಳುಗಳೇ ಸರ್. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಅಪ್ರೋಚ್ ಮಾಡ್ತಾ ಇದಾರಲ್ವಾ. ಅಂದ್ರೆ ಏನು ಅಂದ್ರೆ ಒಂದು ಉದ್ದೇಶ ಆ ಮಕ್ಕಳ ಟ್ಯಾಲೆಂಟ್ ಗಳನ್ನ ಹೊರಗಡೆ ಪ್ರಪಂಚಕ್ಕೆ ಶೋಕೇಸ್ ಮಾಡುವಂತದ್ದು. ಈಗ ಎಲ್ಲಾ ಮಕ್ಕಳು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ಯಾವ ಟ್ಯಾಲೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಮೊದಲು ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಶಾಲೆಗಳಲ್ಲಿ ಅವರ ಟೀಚರ್ಸ್ ಆಗಿರ್ಬೋದು, ಅದನ್ನ ತಿಳ್ಕೊಂಡು ಸ್ವಲ್ಪ ಅಪ್ರೋಚ್ ಮಾಡಿ ನಾವು ಗೈಡೆನ್ಸ್ ಕೊಡ್ತಾ ಹೋದ್ರು ಕೂಡ ಏನಾದ್ರು ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರೋತ್ಸಾಹ ಮಗಳಿಗೆ ಚೆನ್ನಾಗಿದೆ. ಓಕೆ, ಏನ್ ಮಾಡಿಸ್ಬೇಕು ಅಂತಿದ್ರಿ ಮಗಳನ್ನ? ಸರ್ ಅವಳಿಗೆ ಈಗ ಸದ್ಯಕ್ಕೆ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಸಿಂಗಿಂಗ್ ಫ್ಯೂಚರ್ ಅವಳು ಏನ್ ಮಾಡ್ಬೇಕಂತ ಅದು ಸರ್ ನಮ್ ಕಡೆಯಿಂದ ಏನು ಪ್ರೆಷರ್ ಇಲ್ಲ. ಅವಳು ತುಂಬಾ ಚೆನ್ನಾಗಿದೆ ಸರ್. ಅವಳು ಅಬ್ಯಾಕಸ್ ಕ್ಲಾಸ್ಗೆ ಹೋಗ್ತಾಳೆ, ಮತ್ತೆ ಅವಳು ತುಂಬಾ ಫಾಸ್ಟ್ ಇದ್ದಾಳೆ ಸರ್. ಅವಳು ಅಂದ್ರೆ ಬ್ರೈನ್ ಅವಳದು ನಮ್ಗಿಂತ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನಾವು ಹೇಳ್ಕೊಟ್ಟೆ ಅಂತ ಅವಳು ಮರೆಯಲ್ಲ. ಈಗ ನಾನು ಇಳ್ದು ರೆಕಾರ್ಡ್ ಬಂದು 2 years ಆಯ್ತು. ನಾವು ಪ್ರಾಕ್ಟೀಸ್ ಮಾಡ್ಸೋದ್ ಬಿಟ್ಟೇ ಬಿಟ್ಟಿದ್ವಿ. ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮನೆ ಕಟ್ಟೋದು ಶಿಫ್ಟ್ ಆಗೋದು ಅದೇ ಆಗೋಯ್ತು 2 years ಇಂದ. ಇಲ್ಲಿ ಎಷ್ಟು ಸಾಂಗ್ ಈಗ ಹಾಡ್ತಿದ್ದಾಳೆ ಅದು ನಾವು ತುಂಬಾ ಪ್ರಾಕ್ಟೀಸ್ ಮಾಡಿಸಿಲ್ಲ, ಏನಿಲ್ಲ, ತುಂಬಾ ದಿನಾನೇ ಆಗೋಗಿತ್ತು. ಈಗ ರೀಸೆಂಟ್ ಆಗಿ ಇಲ್ಲಿ ಬರ್ತೀವಿ ಅಂದಾಗ ಸುಮ್ನೆ ನೋಡೋಣ ಅಂತ ಚೆಕ್ ಮಾಡಿದ್ರೆ ಅವಳು ಎಲ್ಲಾ ಹಾಡು ಹಾಡ್ತಾಳೆ ಸರ್. ಸೊ ಅವಳದು ಮೆಮೊರಿ ತುಂಬಾ ಚೆನ್ನಾಗಿದೆ ಸರ್. ಮೆಮೊರಿ ರಿಲೇಟೆಡ್ ಏನಾದ್ರು ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಸರ್. ಸಿಂಗಿಂಗ್ ಅಲ್ಲಿ ಏನಾದ್ರು ಕಂಟಿನ್ಯೂ ಮಾಡಿಸ್ಬೇಕು ಅಂತ ಆಸೆ ಇದೆಯಾ? ಹಾ ಸರ್. ಈಗ ಫಸ್ಟ್ ಈಗ ಸೆಟ್ಲ್ ಆಗಿದ್ದೀವಿ, ಸುತ್ತಮುತ್ತ ನೋಡ್ಬಿಟ್ಟು ಒಂದು ಒಳ್ಳೆ ಮ್ಯೂಸಿಕ್ ಕ್ಲಾಸಿಗೆ ಸೇರ್ಸೋಣ ಅಂತ ಅನ್ಕೊಂಡಿದೀವಿ ಸರ್. ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡೋಣ. ಓಕೆ, ನಿಮ್ಗೆ ಇನ್ನೊಬ್ಬ ಮಗನೂ ಕೂಡ ಇದಾನಲ್ಲ, ಅವ್ನಿಗೆ ಈ ತರ ಆಸಕ್ತಿಗಳು ಯಾವ್ದು ಇಲ್ಲ ಸರ್. ಅವನು ಇವಳ್ಕಿಂತಾನೆ ಅವ್ನು ಇನ್ನೂ ಚಿಕ್ಕ ವಯಸ್ಸಲ್ಲೇ ಆಡ್ತಿದ್ದ ಸರ್. ಆಮೇಲೆ ನಾನು ಮತ್ತೆ ಜಾಬ್ಗೆ ಹೋದೆ. ತುಂಬಾ ಚಿಕ್ಕವನಿದ್ದಾಗ ಇವಳ್ಕಿಂತ ಚಿಕ್ಕವನಿದಾಗ್ಲೂ ಅವ್ನು ತುಂಬಾ ಚೆನ್ನಾಗಿ ಹಾಡ್ತಿದ್ದ. ಅವಾಗೆಲ್ಲ ನಂಗೆ ಗೊತ್ತಿರಲಿಲ್ಲ ಸರ್ ಈ ತರ ಏನಾದ್ರು ಮಾಡಿಸ್ಬೋದು ಅನ್ನೋದು ಇರ್ಲಿಲ್ಲ. ಇವ್ಳು ಹುಟ್ಟಿದ್ಮೇಲೆ ಸ್ವಲ್ಪ ನಾನು ಬ್ರೇಕ್ ತಗೊಳ್ಳೋಣ ಅಂತ ಕೆಲಸ ಯಾವಾಗ ಬಿಟ್ಟೆ ಅವಾಗ ನನ್ಗೆ ಅನಿಸ್ತು ಏನಾದ್ರು ಮಾಡ್ಸೋಣ ನನ್ನ ಮಗಳಿಗೆ. ಮತ್ತೆ ನಾವೀಗ ಹೇಳಲ್ಲ ಸರ್, ಮಕ್ಳು ಕನ್ನಡಿ ಇದ್ದಂಗೆ. ನಾವು ಫೋನ್ ನೋಡ್ತಾ ಕೂತ್ಕೊಂಡ್ರೆ ಅವರು ಫೋನೇ, ನಾವು ಟಿವಿ ನೋಡಿದ್ರೆ ಅವರು ಟಿವಿ, ಅದ್ರ ನಾವು ಹಾಡಿದ್ರೆ ಅವಳು ಆಡ್ತಾಳೆ ಅನ್ನೋದಕ್ಕೆ ಇವಳೊಂದು ಇಲ್ಲೇ ಲೈವ್ ಎಕ್ಸಾಂಪಲ್ ಸರ್. ಅದಕ್ಕೆ ಪೇರೆಂಟ್ಸ್ ಹೇಳೋದಿಷ್ಟೇ, ಸ್ವಲ್ಪ ಆದಷ್ಟು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವ್ರಿಗೆ ಏನ್ ಇಷ್ಟ ಆಗಲ್ಲ ಅಂತ ತಿಳ್ಕೊಂಡ್ರೆ ಸರ್ ಏನ್ ಬೇಕಾದ್ರೂ ರೆಕಾರ್ಡ್ ಮಾಡಿಸ್ಬೋದು ಸರ್. ಓಕೆ, ಬಹಳ ಸಂತೋಷ ರಂಜಿತಾ ಅವರೇ. ಹೇಗೆ ಸಾಧನೆ ಮಾಡ್ಕೊಂಡ್ ಮೊದಲು ಹೇಗೆ ಪ್ರೋತ್ಸಾಹ ಪೋಷಕರಿಂದ ಬೇಕು, ಬಹಳ ಚೆನ್ನಾಗಿ ಹೇಳಿದ್ವಿ. ಈಗ ಕೊನೆಯದಾಗಿ ನಾನು ಮಾತಾಡ್ತೀನಿ ಪ್ರಾಂಜಲಿನ. ಪ್ರಾಂಜಲಿ, ಇನ್ನೊಂದ್ 2-3 ಸಾಂಗ್ ಆಡ್ತೀಯ? ಯಾವ್ದಾದ್ರು ಯಾವ್ದು ಆಡ್ತೀಯಾ? 1-3 ಸಾಂಗ್ ಆಡ್ಬಿಡು. ನಿನ್ ಸಾಂಗ್ ಕೇಳಕ್ಕೆ ನಮ್ ಕೇಳಿದ್ರು ಕಾಯ್ತಾ ಅವ್ರೆ. ಕಲ್ಲಲ್ಲಾದರನಕು ರಾಘವೇಂದ್ರ, ಮುಲ್ಲಲ್ಲಿ ಮುಲ್ಲಾಗಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಮನೆಗಿಸೋ ದನನಲ್ಲೇ ನನಗಿಸೋ ರಾಘವೇಂದ್ರ. ನೀರು ಶಿವ ನಿರದಿರು ಶಿವ, ಬಾಗೋದು ನನ್ನ ಕಾಯ. ನೀಡು ಶಿವ ನಿರದಿರು ಶಿವ, ಬಾಗೋದು ನನ್ನ ಕಾಯ. ನಾನ್ಯಾಕೆ ಅಂಜಲಿ ನೀನ
ಶಿವ ದಿರದಿರು ಶಿವ ಜಿಜಿಂಬೆ ಜಿಜಿಂಬೆ ಬಾ ನನ್ನ ಜೊತೆಗೆ ಹಾರೋ ನನ್ನ ಹಾಡು ಜಿಜಿಂಬೆ ಜಿಜಿಂಬೆ ಬಾ ನನ್ನ ಜೊತೆಗೆ ಹಾರೋ ನಲಿತಾಡು ಅಲ್ವಂದೆ ಕುಯ್ಕುತ್ತೆ ಇಲ್ವಂದೆ ಸುಯ್ಕುತ್ತೆ ಬಾಲಕ್ಕಿ ಬಲಗಾದ ಹೋಗುತ್ತಾ ಕಾಯ್ತತ್ತೆ ಹಾರೋಣ ಇಬ್ಬರು ಬೆಳ್ಳಿ ಮೋಡಕ್ಕೆ. ಪ್ರಾಂಜಲಿ ಬಹಳ ಚೆನ್ನಾಗಿ ಹಾಡಿದೆ, ಬಹಳ ಚೆನ್ನಾಗಿ ಮಾತಾಡಿದೆ. ಆಯ್ತಾ, ಹಿಂಗೆ ಅಚೀವ್ ಮಾಡ್ತಾ ಇರ್ಬೇಕು. ಬುಕ್ ಮಾಡ್ತೀಯಾ? ಇನ್ನೊಂದು ಸ್ವಲ್ಪ ದೊಡ್ಡವಳಾದಾಗ ಇನ್ನು ಜೋರ್ ಜಾಸ್ತಿ ಮಾತಾಡ್ಬೇಕು. ಆಯ್ತಾ, ಮಾತಾಡ್ತೀಯಾ? ಈಗ ಇನ್ನು 4.5 ವರ್ಷ ಅಲ್ವಾ? ಇನ್ನೊಂದ್ ಸ್ವಲ್ಪ ವರ್ಷ ಆಗ್ತಿದ್ದಂಗೆ 5 ವರ್ಷ ಆಗುತ್ತೆ, ಆಮೇಲೆ 6 ವರ್ಷ ಆಗುತ್ತೆ, ಆಮೇಲೆ 7 ವರ್ಷ ಆಗುತ್ತೆ ಅಲ್ವಾ? ಇನ್ನು ದೊಡ್ಡವಳಾಗ್ತಾ ಆಗ್ತಾ ಇನ್ನೂ ಜಾಸ್ತಿ ಹಾಡು ಹೇಳ್ತೀಯ, ಆಮೇಲೆ ಜಾಸ್ತಿ ಮಾತಾಡ್ತೀಯ. ಓಕೆ, ವೆರಿ ಗುಡ್. ಕೇಳಿದ್ರ ಇದುವರೆಗೂ ನಮ್ಮ ಮೈಸೂರಿನ ಪ್ರಾಂಜಲಿ ರಾಜ್ ಮಾತುಗಳನ್ನ ಕೇಳಿದ್ರಿ, ಹಾಗೆ ಅವರ ತಾಯಿಯಾದಂತಹ ರಂಜಿತಾ ML ಮಾತುಗಳನ್ನ ಕೇಳಿದ್ರಿ. 4.5 ವರ್ಷದ ಈ ಪುಟಾಣಿ ಹುಡುಗಿ ಬಹಳಷ್ಟು ಹಾಡುಗಳನ್ನ ಆಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಈ ಸಾಧನೆ ಮಾಡಿದ್ದವಳು 2 ವರ್ಷ 8 ತಿಂಗಳು ಇದ್ದಾಗ. ಆಗ್ಲೇ ಕೂಡ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ತನ್ನ ಹೆಸರನ್ನ ನಮೂದು ಮಾಡ್ಕೊಂಡಿದ್ದಾಳೆ. ಇದೇ ರೀತಿ ಅವಳ ಸಾಧನೆಯ ಹಾದಿ ಮುಂದುವರಿತಾ ಇರಲಿ. ಇನ್ನು ಮುಂದೆ ಮುಂದೆ ಬರುವಂತಹ ದೊಡ್ಡ ದೊಡ್ಡ ರೆಕಾರ್ಡ್ಸ್ಗಳನ್ನ ಮಾಡಲಿ ಅನ್ನುವ ಆಶಯ ನಮ್ಮದು. ಪ್ರಾಂಜಲಿ ಹಾಗೂ ಅವರ ತಾಯಿಯಾದಂತಹ ರಂಜಿತಾ ML ಅವರಿಗೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಮನದ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಾಂಜಲಿ. ಸ್ವಾಗತ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀನು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿನಗೂ ಥ್ಯಾಂಕ್ ಯು. ಬಾಯ್. ಬಾಯ್. ಧನ್ಯವಾದಗಳು. ಇದುವರೆಗೆ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜ್ ಹಾಗೂ ಅವರ ತಾಯಿ ರಂಜಿತಾ ML ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ B. ಇದು ಇಂದಿನ ಮಕ್ಕಳ ಮಂಟಪ.